ಒಂದ್ 4 ದಿವಸ ನೀ ಮತ್ತೆ ಕಾಫಿಲಿ ಚೆನ್ನಾಗಿ ಉಪ್ಪಾಕ್ಬಿಡು. ಅವಾಗ ಯಾವತ್ತು ಕಾಫಿ ಮಾಡ್ಕೊಡು ಅಂತಾನೆ ಕೇಳಲ್ಲ. ನಾನಾ ಜಾಪಾಳು ಮಾತ್ರನೇ ಆಗ್ತದ. ತೊಂದ್ರೆ ಇಲ್ಲ ಪಂಕಜ, ಆಮೇಲೆ ಮಾಡ್ತೀನಿ ತಾಳೆ. ನನ್ ಬಂದಿದ್ ತೊಂದ್ರೆ ಆಯ್ತೇನೋ? ಹೌದು, ತುಂಬಾ ತೊಂದ್ರೆ ಆಯ್ತು. ಏನ್ ಹೇಳಿ, ನಾವು ಪಕ್ಕದ ಮನೆಗೆ ಹೊಸದಾಗಿ ಬಂದಿದ್ದೀವಿ ಬಾಡಿಗೆಗೆ. ಮೊದ್ಲಿದ್ದವಳು ಸತ್ತೋದ್ಲಾ ಅಥವಾ ಸಾಲ ಜಾಸ್ತಿಗೆ ಓಡೋದ್ಲಾ ಅದ್ ಗೊತ್ತಿಲ್ಲ. ಆದ್ರೆ ನೀವ್ ನೋಡಕ್ ತುಂಬಾ ಲಕ್ಷಣವಾಗಿದ್ದೀರಾ. ಹೌದಾ? ಶೆಕೆ ಆಗ್ತಿದ್ಯಾ? ಫ್ಯಾನ್ ಹಾಕ್ಲಾ? ಪರವಾಗಿಲ್ಲ, ನಿಮ್ ಸೀರೆ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಮಹಾಲಕ್ಷ್ಮಿ ತರ ಕಾಣಿಸ್ತೀರ. ತಡೀರಿ, ಕಾಫಿ ಮಾಡ್ಕೊಬರ್ತೀನಿ. ಬೇಡ ಬೇಡ, ಈಗ ತಾನೇ ಕೊಡ್ಕೊಂಬ. ಹೌದಾ? ಹೊಸ್ತಾಗ್ ಬಂದಿದ್ದೀನಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅದು ಸರಿನೇ, ಅಕ್ಕಪಕ್ಕ ಚೆನ್ನಾಗಿದ್ರೆ ಕಷ್ಟ ಸುಖಕ್ಕೆ ಆಗ್ತೀವಲ್ಲ. ಹೌದು ಹೌದು. ಎಲ್ಲಿ ಮನೇಲಿ ಯಾರು ಇಲ್ಲ, ಒಬ್ರೇ ಇದ್ದೀರಾ? ಸೊಸೆ ತೋರ ಮನೆಗೆ ಹೋಗಿದ್ದಾಳೆ. ಓಣ ಬಿಡಕ್ಕೆ ನನ್ ಮಗ ಹೋಗಿದ್ದಾನೆ. ಗಂಡ ಮನೆ ಬಿಟ್ಟೋಗಿ 5 ವರ್ಷ ಆಯ್ತು. ರೋಡಲ್ಲಿ ಓಡಾಡ್ತಿದ್ದಾರೋ ಅಥವಾ ಸತ್ತು ಆಕಾಶದಲ್ಲಿ ಹಾರಾಡ್ತಾ ಇದ್ದಾರೆ. ಅದ್ ಸರಿ, ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ? ನಾನು, ನನ್ ಮಗ, ನನ್ ಸೊಸೆ. ಮಗ ಏನ್ ಮಾಡ್ತಾ ಇದ್ದಾನೆ? ಕತ್ತೆಗೆ ಹಾಲು ಕದಿಯುವಾಗ ಕಾಲಿ ಇಟ್ಕೊತಾನೆ. ಒಳ್ಳೆ ಕೆಲ್ಸ. ಒಂದ್ ದಿವಸ ಸೊಸೆ ನಮ್ಮ ಮಗನ್ನ ನಮ್ಮ ಮನೆಗ್ ಕರ್ಕೊಂಬನ್ನಿ, ಖಂಡಿತ ಕರ್ಕೊಂಡ್ ಬರ್ತೀನಿ. ಮಮ್ಮಿ 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 100 ವರ್ಷ ನನ್ ಸೊಸೆನೇ ಬಂದ್ಬಿಟ್ಟು ಮತ್ತೆ ಮಮ್ಮಿ ಮಮ್ಮಿ ಅಂತಿದ್ದಾಳೆ. ಅವಳು ಪ್ರೀತಿಯಿಂದ ನನ್ನ ಹಂಗೇ ಕರೆಯೋದು. ಮಮ್ಮಿ ಮಮ್ಮಿ ಹೇಳೇನ? ಮಮ್ಮಿ, ನೀವು ತಿಂಡಿ ತಿಂದೇನೆ ಹಾಗೆ ಬಂದ್ಬಿಟ್ರಲ್ಲ. ಪರವಾಗಿಲ್ಲ ಬಿಡಮ್ಮ, ನಂಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದು. ಇಲ್ಲಿ ಬನ್ನಿ. ಟೈಮ್ಗೆ ಊಟ ತಿಂಡಿ ಮಾಡ್ಬಿಡ್ಬೇಕು. ನಿಮ್ಮ ಆರೋಗ್ಯ ನೀವು ನೋಡ್ಕೋಬೇಕು ಮಮ್ಮಿ. ನಂಗೆ ಗೊತ್ತಿಲ್ಲ ಅಮ್ಮ. ಹಂಗೆಲ್ಲ ಹೇಳ್ಬಾರ್ದು. ಇಲ್ಲಿ ಆ ಮಾಡಿ ಇನ್ನೊಂಚೂರು ಮುದ್ದು ಮುದ್ದು, ಎಲ್ಲಿದ್ಯಮ್ಮ ಮುದ್ದು? ನಮ್ಮ ಮನೆಯವ್ರು ಬಂದ್ರು. ನಿಮ್ ಮಗ ನಿಮ್ಮನ್ನ ಮುದ್ದು ಅಂತ ಕರೀತಾನ? ಅಲ್ಲ ಅಲ್ಲ, ನನ್ನನ್ ಕರೀತಾ ಇರೋದು. ಎಷ್ಟು ಸತಿ ಹೇಳಿದ್ದೀನಮ್ಮ ಮನೇಲಿ ತಿಂಡಿ ತಿಂದೆ ನೀನ್ ಹೊರಗಡೆ ಬರಬಾರ್ದು ಅಂತ. ಪರವಾಗಿಲ್ಲ ರೀ, ನಂಗೆ ಹಸ್ವಿಲ್ಲ. ಅನ್ಬಾರ್ದಮ್ಮ. ಮುಡ ಮುಡ ಮುಡ.